ಸಂಪುಟ ವಿಸ್ತರಣೆಯ ಸಂಕಟದಿಂದಲೇ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಹೊರಗೆ ಬಂದಿಲ್ಲ. ಇವತ್ತು ಕೂಡ ಪ್ರತಿಭಟನೆಗಳು, ಅಸಮಾಧಾನಗಳು, ಆಕ್ರೋಶಗಳು ಇದೆಲ್ಲವೂ ಕೂಡ ವ್ಯಕ್ತವಾಗ್ತಲೇ ಇದೆ. ಇನ್ಫ್ಯಾಕ್ಟ್ ಸುರ್ಜೇವಾಲಾ ಅವರೇ ಅಖಾಡಕ್ಕೆ ಇಳಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋ ಮಾಹಿತಿ ಕಾಂಗ್ರೆಸ್ ಪಡಸಾಲೆ ಒಳಗಿಂದಲೇ ನಮಗೆ ಲಭ್ಯವಾಗ್ತಾ ಇದೆ. ಹೀಗಿರುವಾಗ ಕಾಂಗ್ರೆಸ್ ಪಾಳೆಯ ಮತ್ತೊಂದು ಪ್ರಹಸನಕ್ಕೆ ಅಥವಾ ಮತ್ತೊಂದು ಸಾಹಸಕ್ಕೆ ಕೈ ಹಾಕ್ತಾ ಇದೆ. ಇದೇನು ಪ್ರತ್ಯೇಕವಾದ ಪ್ರಕ್ರಿಯೆ ಅಲ್ಲ, ಬದಲಾಗಿ ಯಾವಾಗ AICC ಲೆಟರ್ ಹೆಡ್ನಲ್ಲಿ ಸಂಭಾವ್ಯ ಸಚಿವರುಗಳ ಪಟ್ಟಿಯನ್ನ ಪ್ರಕಟ ಮಾಡಲಾಯಿತು, ಅಂದ್ರೆ ಇಂಥವರಿಗೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ಆ ಸಚಿವರುಗಳ ಹೆಸರನ್ನ ಒಳಗೊಂಡ ಲೆಟರ್ ಹೆಡ್ನಲ್ಲಿರುವ ಪಟ್ಟಿಯನ್ನ ಬಿಡುಗಡೆಗೊಳಿಸಲಾಯಿತು. ಆಗ್ಲೇನೆ ಆ ಪತ್ರದ ಕೆಳಭಾಗದಲ್ಲಿ ಸೂಚಿಸಲಾಗಿತ್ತು, ನಾವು ಎರಡೂ ಮನೆಗಳಲ್ಲಿ ಅಂದರೆ ವಿಧಾನಸಭೆ, ವಿಧಾನ ಪರಿಷತ್ ಎರಡೂ ಕಡೆ ಕೂಡ ನಾವು ಚೇರ್ಪರ್ಸನ್ಗಳನ್ನು, ಸ್ಪೀಕರ್ಗಳನ್ನು, ಡೆಪ್ಯೂಟಿಗಳನ್ನು ಬದಲಾವಣೆ ಮಾಡಬೇಕು, ಇಂಥವರನ್ನೇ ಬದಲಾವಣೆ ಮಾಡಬೇಕು ಅಂತ ಹೇಳಿ ಖುದ್ದು ಕಾಂಗ್ರೆಸ್ನ ಹೈಕಮಾಂಡೇ ಪ್ರಕಟಿಸಿತ್ತು. ಅಲ್ಲಿಗೆ ಬಸವರಾಜ ಹೊರಟ್ಟಿ ಅವರಿಗೆ ಸಂಬಂಧಪಟ್ಟಂತೆ ಇದೀಗ ಚರ್ಚೆಗೆ ಆ ಲೆಟರ್ ಹೆಡ್ನಲ್ಲಿ ಪ್ರಸ್ತಾಪವಾದ ವಿಚಾರ ನಾಂದಿಯನ್ನ ಹಾಡಿದೆ. ಅವಧಿ ಪೂರ್ಣ ಆಗಿಲ್ಲ, ನಾನು ಯಾಕೆ ಕೆಳಗಿಳಿಬೇಕು, ರಾಜೀನಾಮೆ ನಾನು ಕೊಡೋದಿಲ್ಲ, ನಿಯಮಕ್ಕೆ ಬಾಹಿರವಾಗಿ ಕಾಂಗ್ರೆಸ್ ಪಕ್ಷ ನಡೆದುಕೊಳ್ತಾ ಇದೆ ಅನ್ನೋದು ಹೊರಟ್ಟಿ ಅವರು, ಹಾಗೆ ಪೂರಕವಾಗಿ ವಿರೋಧ ಪಕ್ಷಗಳ ವಾದ. ಮತ್ತೊಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಏನು ಹೇಳ್ತಾ ಇದೆ, ಮೆಜಾರಿಟಿ ಇದೆಯಪ್ಪ ನಮಗೆ ಪರಿಷತ್ನಲ್ಲಿ, ಬಹುಮತ ಇದೆ, ಹಾಗಾಗಿ ಯಾರು ಸಭಾಪತಿ ಆಗಬೇಕು ಅನ್ನೋದನ್ನ ಆಯ್ಕೆ ಮಾಡಲಿಕ್ಕೆ ನಮಗೆ ನಿಯಮಾನುಸಾರವಾಗೇನೆ ಅಧಿಕಾರ ಇದೆ, ಈ ಅಧಿಕಾರ ಬಳಕೆ ಮಾಡ್ಕೊಳ್ತಿದ್ದೀವಿ, ತಪ್ಪಾ? ಈ ಎರಡೂ ವಾದಗಳ ನಡುವೆ ಆಕ್ಚುಯಲ್ ನಿಯಮ ಏನು ಹೇಳುತ್ತೆ? ಹೊರಟ್ಟಿ ಅವರನ್ನ ಹೊರಗೆ ಕಳಿಸೋ ಪ್ರಯತ್ನ ನಿಯಮ ಬಾಹಿರಾನ, ಅಥವಾ ಈಗೇನು ಆರೋಪಗಳು ಕೇಳೋಕೆ ಸಿಗ್ತಾ ಇದೆ ರಾಜಕೀಯ ಉದ್ದೇಶ ಪೂರಿತವಾದ ಒಂದು ಪ್ರಯತ್ನ ಅಂತ ಹೇಳಿ, ಇದು ಸತ್ಯನಾ? ಈ ಬಗ್ಗೆ ಇರುವ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕಪ್ಪು ಚುಕ್ಕೆ ಇಲ್ಲ, ತಪ್ಪು ಮಾಡಿಲ್ಲ. ಏನಾರ ಘಟನೆ ಇದ್ದರೆ ಅದಕ್ಕೇನು ಅನಿಸ್ತಿಲ್ಲ. ನಾನು ಇವತ್ತಿನವರೆಗೂ ನನ್ನ ಜೀವನದಲ್ಲಿ ಕಪ್ಪು ಚುಕ್ಕೆ ಇಟ್ಕೊಂಡಿಲ್ಲ, ನಿಮಗೆಲ್ಲ ಗೊತ್ತೈತಿ. ಅಂತಾರ ರಾಜೀನಾಮೆ ಕೇಳಿದಾಗ ಸ್ವಲ್ಪ ಮನಸ್ಸಿಗೆ ನೋವು ಅನಿಸ್ತಿದೆ. ಯಾಕೆ ಬಹುಮತ ಇದೆ, ಮಾತು ಕೇಳಬೇಕು. 7 ತಾಸು ಕುಂತೀನಿ, 9 ತಾಸು ಕುಂತೀನಿ, ಮತ್ತು ನಾನು ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡೀನಿ. ಈ ನಿಷ್ಠೆಗೆ ಇದು ಬರಬಾರ್ದಾಗಿತ್ತು ಅನ್ನೋದು ನನ್ನ ನೋವಿದೆ. ಅನಿವಾರ್ಯ, ಏನು ಮಾಡೋಕ್ಕಾಗೋದಿಲ್ಲ. ಅಧಿಕಾರ ಇದ್ದವರು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕಾದ್ರೆ ನಮ್ಮ ಡ್ಯೂಟಿ ಕೇಳ್ತೀವಿ. ಅದ್ಯಾವಾಗ ನೂತನ ಸಚಿವರ ಹೆಸರಿನ ಪಟ್ಟಿ ಇರೋ ಪತ್ರದ ಕೆಳಭಾಗದಲ್ಲಿ ಸಭಾಪತಿ ಹೆಸರನ್ನ ಹಾಕಿ AICC ರಾಜ್ಯಕ್ಕೆ ರವಾನಿಸಿತು. ಪರಿಷತ್ ಹಾಲಿ ಸಭಾಪತಿ ಬಸವರಾಜ ಹೊರಟ್ಟಿ ಬೇಸರಿಸಿಕೊಂಡಿದ್ದಾರೆ, ಅಸಮಾಧಾನಿತರಾಗಿದ್ದಾರೆ. ಅದರ ಭಾಗವೇ ಈ ಮಾತುಗಳು. ಪಕ್ಷಗಳು ಬದಲಾದರೂ ಸಹಿತ ಸಭಾಪತಿಗಳು ಬದಲಾಗಿಲ್ಲ. ಈ ಉದಾಹರಣೆ ಇವತ್ತಿಲ್ಲ, ಇದು ಫಸ್ಟ್ ಟೈಮ್ ಕರ್ನಾಟಕದ ಇತಿಹಾಸದಲ್ಲಿ ಬದಲಾಗುವಂಥದ್ದು. ಪರಿಷತ್ನಲ್ಲಿ ಈಗ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಇದೆ. ಬಹುಮತ ಇರೋ ಪಕ್ಷಕ್ಕೆ ಸಭಾಪತಿ ಆಯ್ಕೆಯಲ್ಲಿ ಮೇಲುಗೈ ಆದ್ರೆ ಅವಧಿ ಇದೆ. ಹಾಗಾಗಿ ಅವಧಿ ಪೂರ್ಣಗೊಳ್ಳದೆ ಕೆಳಕ್ಕಿಳಿಸುತ್ತಿರೋದು ರಾಜಕೀಯ ಪ್ರೇರಿತ. ಇದಕ್ಕೆ ಬಲಿಯಾಗಲು ಸಿದ್ಧನಿಲ್ಲ ಅನ್ನೋದು ಹೊರಟ್ಟಿ ಅವರ ಮಾತು. ಸದ್ಯ ರಾಜಕೀಯ ಪಡಸಾಲೆಯಲ್ಲಿ ಸಂಪುಟ ವಿಸ್ತರಣೆ ಸಂಕಟದಷ್ಟೇ ಈ ವಿಚಾರ ಕೂಡ ಚರ್ಚೆಗೆ ಒಳಪಟ್ಟಿದೆ. ಜನತಾಂತ್ರಿಕ ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂಥ ಒಬ್ಬ ಸಭಾಪತಿನೇ ಈ ರೀತಿಯಾಗಿ ನೀವು ಇಲ್ಲ ನಾನು ರಾಜೀನಾಮೆ ಕೊಡಲ್ಲ, ನಾನು ಸದನದಲ್ಲಿ ಕೊಟ್ಟಿದ್ದೀನಿ, ಅದೇನೋ ಟೈಪಿಂಗ್ ಸರಿ ಇಲ್ಲ, ಲೆಟರ್ ಎಂತ, ನೋ, ಇಟ್ಸ್ ನಾಟ್. ನಾಡ್ದು 13ನೇ ತಾರೀಕು ಸದನ ಕರೆದಾಗ ಆ ಸದನದ ಸಭೆಗೆ ಹೋಗಿ ಧನ್ಯವಾದ ಹೇಳಿ ರಾಜೀನಾಮೆ ಕೊಟ್ಟು ಬರೋದು ಹೆಚ್ಚು ಸೂಕ್ತ ಅಂತೇಳಿ ನನ್ನ ದೃಷ್ಟಿ. ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಅವಧಿ ಪೂರ್ವ ಪರಿಷತ್ ಸಭಾಪತಿ ಕೆಳಗಿಳಿಸಿದ ಉದಾಹರಣೆ ಇಲ್ಲ. ಅಲ್ಲಿಗೆ ರಾಜ್ಯದ ಪರಿಷತ್ ಇತಿಹಾಸದಲ್ಲಿ ಹೊಸ ಟ್ರೆಂಡ್ ಸೆಟ್ ಮಾಡ್ತಿದ್ಯಾ ಕೈಪಾಳೆಯ. ಇದರ ಹಿಂದೆ ಇರೋದು ರಾಜಕೀಯ ಉದ್ದೇಶವ, ದುರುದ್ದೇಶವ? ಹೈಕಮಾಂಡ್ನಿಂದ ಸಭಾಪತಿ ಆಯ್ಕೆ ಪ್ರಕ್ರಿಯೆ ಸರಿನಾ, ಅಥವಾ ಹೊರಟ್ಟಿಯವರೇ ಹಠ ಹಿಡಿದಿದ್ದಾರಾ? ಬಹುಮತ ಇಲ್ಲದ ಕಾರಣ ಬಿಜೆಪಿ ಬೆಂಬಲದಿಂದ ಆಯ್ಕೆಯಾಗಿದ್ದ ಹೊರಟ್ಟಿಯವರು ರಾಜೀನಾಮೆ ಕೊಡೋದೇ ಸೂಕ್ತನಾ? ಬನ್ನಿ ಚರ್ಚೆ ಮಾಡೋಣ.